ಹಾದಿಮಾನವಂತೆ ವರ್ತಿಸುತ್ತಿದೆಯಲ್ಲ, ನಿನಗೆ ನಾಚಿಕೆ ಆಗುವುದಿಲ್ಲವೇ? ಹೇ ಇತ್ಯಾಗಿ, ಬಣ್ಣದ ಮಾತಿನಿಂದ ಗಾಂಧಿ ತತ್ವ ಹೇಳಿ ಈ ಬಣ್ಣದ ಚಿಟ್ಟೆಯನ್ನು ಬುಟ್ಟಿಗೆ ಹಾಕೊಳ್ಳಕ್ಕೆ ಬಂದಿರುವೆಯೋ? ಈ ಸಾಮ್ರಾಟ್ ಅಂದ್ರೆ ಏನು ಅಂತ ಗೊತ್ತು ತಾನೆ? ನಿಮ್ಮಂತ ಗೋಮುಖ ವ್ಯಾಘ್ರನನ್ನು ಮಟ್ಟ ಹಾಕಲು ಬಂದಿರುವೆ. ಅದರಲ್ಲಿ ನಿನ್ನಂತ ವ್ಯಾಘ್ರನನ್ನು ನನ್ನ ಜೀವನದಲ್ಲಿ ಎಷ್ಟು ಜನ ನೋಡಿರಬಹುದು? ಬರೀ ಮಾತಿನಲ್ಲಿ ಮನೆ ಕಟ್ಟಬೇಡ. ಕಪ್ಪು ಗಾಣಕ್ಕೆ ಸಿಕ್ಕು ರಸವಾಗುವ ಮುನ್ನ ಬಂದು ಅಡ್ಡಗೋಡೆಯಾಗಿ ನಿಂತೀಯ. ಈ ಸಾಮ್ರಾಟ ಹಸಿದ ಎಬ್ಬಲಿ ಎಂದು ನಿನಗೆ ಗೊತ್ತು ತಾನೆ? ಸುಮ್ಮನೆ ಬಂದದಾರೆ ಎಂದು ಹಿಡಿದು ವಾಪಸ್ ಹೋಗು, ಇಲ್ಲವಾದರೆ ಕ್ಷಣ ಮಾತ್ರದಲ್ಲಿ ನಿನ್ನ ಪ್ರಾಣ ಪಕ್ಷವಾಟವಾದದ್ದು. ನಿನ್ನಂತಹ ಗಡ್ಡು ಬೆದರಿಕೆಗೆಲ್ಲ ಎದುರುವವನಲ್ಲ ಇತ್ಯಾಗಿ. ಈ ದಾರಿಯಲ್ಲಿ ಯಾರು ಆಸೆ ಇಲ್ಲದ ಒಂದು ಒಂಟಿ ಹೆಣ್ಣೆ ಮೇಲೆ ಆದಿಮಾನವಂತೆ ವರ್ತಿಸುವುದಲ್ಲದೆ ನನ್ನ ಹೆದರಿಗೆ ಗೂಳಿಯಂತೆ ನಿಂತು ವರ್ತಿಸುವೇನೋ? ಮರ್ಯಾದೆಯಾಗಿ ಇಲ್ಲಿಂದ ಕಣ್ಣು ಮರೆಯಾದರೆ ಸರಿ, ಇಲ್ಲವಾದರೆ ನೋಡು ಬೀದಿಯಲ್ಲಿ ಹರಿಬೆತ್ತಲೆಯಾಗಿ ಮೆರವಣಿಗೆ ಮಾಡಬೇಕಾದರೆ ಎಚ್ಚರ. ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ. ರಣಾದಿನಂತೆ ಕುಕ್ಕಿ ಕುಕ್ಕಿ ತಿನ್ನುವೆ. ಎಷ್ಟು ಜನ ನೋಡಿರಬಹುದು? ಹೌದು, ನೀವು ಈ ಕಾಡಿನಲ್ಲಿ ಒಬ್ಬರೇ ಒಂಟಿಯಾಗಿ ಬರಲು ಕಾರಣ? ನೋಡಿ, ನನ್ನ ಹೆಸರು ಜ್ಯೋತಿ ಅಂತ. ನಾನು ಈ ಊರಿಗೆ ಶಾಲಾ ಶಿಕ್ಷಕಿಯಾಗಿ ಬಂದಿದ್ದೇನೆ. ಅಷ್ಟೇ ಅಲ್ಲ, ಬಸ್ ಹಿಡಿದು ಸ್ವಲ್ಪ ಹೊತ್ತು ವಿಶ್ರಾಂತಿ ತೆಗೆದುಕೊಳ್ಳೋಣ ಅಂತ ಬಂದೆ. ಅಷ್ಟರಲ್ಲಿ ಈ ಮನುಷ್ಯತ್ವವಿಲ್ಲದ ಪ್ರಾಣಿ ನನ್ನ ದಾರಿಗೆ ಅಡ್ಡ ಬಂದ. ಸರಿಯಾದ ಸಮಯಕ್ಕೆ ನೀವು ಬಂದ್ರಿ. ಒಂದು ವೇಳೆ ನೀವೇನಾದ್ರೂ ಬರುವುದು ಸ್ವಲ್ಪ ತಡವಾಗಿದ್ರು ಕೂಡ ನನ್ನ ಮಾನ. ನೋಡಿ ಮೇಡಮ್ ಅವರೇ, ಇಷ್ಟೊತ್ತಿಗೆ ನಿನ್ನ ಅವನ ಕೈಯಲ್ಲಿ ಇರ್ತಿತ್ತು ಅಷ್ಟೇ ತಾನೇ? ನೋಡಿ ಜ್ಯೋತಿ, ನಿಮ್ಮ ಅದೃಷ್ಟ ಚೆನ್ನಾಗಿತ್ತು. ಇಲ್ಲೇ ನಮ್ಮ ಪಕ್ಕದಲ್ಲಿರುವ ಜಮೀನಿಗೆ ಹೋಗೋಣ ಅಂತ ನಾನು ಈಗ ತಾನೇ ಬಂದೆ. ಆದರೆ ಯಾವುದೋ ಒಂದು ಹೆಣ್ಣಿನ ಕೂಗು ಕೇಳಿದಂತ. ನೋಡಿ, ನಿಮ್ಮ ಈ ಉಪಕಾರವನ್ನ ನಿಜಕ್ಕೂ ನಾನು ನನ್ನ ಜೀವ ಇರುವ ತನಕ ಮರೆಯೋದಿಲ್ಲ. ನಿಜಕ್ಕೂ ನೀವು ಹೆಸರಿಗೆ ತಕ್ಕ ಹಾಗೆ ತ್ಯಾಗಮೂರ್ತಿಗಳೇ ಆಗಿದ್ದೀರ. ಇದರಲ್ಲಿ ಅಂತಹ ಮಹತ್ವ ಏನಿದೆ ಜ್ಯೋತಿ? ಮೇಡಮ್ನವ್ರೆ, ನೋಡಿ, ನೀವು ಇನ್ನು ಮುಂದೆ ನನ್ನನ್ನ ಈ ರೀತಿ ಹೆಸರಿಡಿದು ಕರೆದ್ರೆ ಅಷ್ಟೇ ಸಾಕು. ಅದು ಹೇಗೆ ಸಾಧ್ಯ? ನೀವು ನಮ್ಮ ಊರಿಗೆ ಹೊಸದಾಗಿ ಶಾಲಾ ಶಿಕ್ಷಕಿಯಾಗಿ ಬಂದಿದ್ದೀರ. ಆದರೆ ಅದರಲ್ಲೂ ನೀವು ಸಹ ಸರ್ಕಾರಿ ನೌಕರರು ಇರಬಹುದು. ಆದರೆ ಆ ದೊಡ್ಡಸ್ತಿಕೆಯ ಮಾತುಗಳು, ಆ ಪದವಿ ನನಗೆ ಬೇಕಾಗಿಲ್ಲ. ಅದು ಅಲ್ಲದೆ ಇಂಥ ಸುಂದರವಾಗಿರುವ ಸೊಬಗವಾಗಿರುವ ಈ ಊರಿಗೆ ನಾನು ಶಿಕ್ಷಕಿಯಾಗಿ ಬಂದಿದ್ದೇನೆ. ಅಷ್ಟೇ ಅಲ್ಲದೆ ಈ ಊರಿನಲ್ಲಿ ನಿಮ್ಮಂತಹ ಆದರ್ಶ ವ್ಯಕ್ತಿತ್ವವುಳ್ಳ ಒಬ್ಬ ವ್ಯಕ್ತಿಯ ಪರಿಚಯ ನನಗಾಯ್ತಲ್ಲ. ನನ್ನಂತಹ ಅದೃಷ್ಟವಂತರು ಬೇರೆ ಯಾರೂ ಇಲ್ಲ. ಇರಲಿ ಮೇಡಮ್ನವರೇ, ನನಗೆ ಹೆಚ್ಚಿನ ಹೊಗಳಿಕೆ ಇಷ್ಟವಾಗುವುದಿಲ್ಲ. ಅಂದರೆ ನೀವು ಈ ಊರಿನಲ್ಲಿ ಎಲ್ಲಿ ಇರುವಿರಿ? ಇಲ್ಲಿ ನಮ್ಮ ಊರಿನಲ್ಲಿ ಸರ್ಕಾರಿ ಬಿಲ್ಡಿಂಗ್ ಇರುವುದು ಒಂದೇ ಒಂದು. ಅದು ಸಹ ಮಳೆ ಬಂದರೆ ಸೋರಿ ಹೋಗುತ್ತದೆ. ಹಾಗಾದ್ರೆ ನನಗೆ ಈ ಊರಲ್ಲಿ ಇರುವುದಕ್ಕೆ ಎಲ್ಲಿಯಾದ್ರೂ ಒಂದು ಬಾಡಿಗೆ ಮನೆ ಸಿಗಬಹುದಾ? ಸಿಗುತ್ತದೆ, ಆದರೆ ನಿಮಗೆ ಹೊಂದಿಕೊಂಡು ಹೋಗುವಂತಹ ಮನೆ ಸಿಗಬೇಕಲ್ಲ. ನೋಡಿ, ನೀವು ನಮ್ಮ ಊರಿಗೆ ಹೊಸದಾಗಿ ಕಾಲಿಟ್ಟಾಗ ಎಂತಹ ಅನುಭವ ಆಗಿದೆ. ಅದರಲ್ಲೂ ನಮ್ಮ ಹಳ್ಳಿಯಲ್ಲಿ ಹೆಚ್ಚಿನದಾಗಿ ಸಹ ಅಂತಹವರೇ ಇದ್ದಾರೆ. ಏನ್ ಮಾಡೋದಕ್ಕಾಗತ್ತೆ? ನೋಡಿ, ವೇರ್ ಈಸ್ ದ ಸ್ಕೂಲ್ ದೇರ್ ಈಸ್ ಸ್ಕೂಲ್. ಎಲ್ಲಿ ಊರು ಅನ್ನೋದು ಇರುತ್ತೋ ಅಲ್ಲೇ ಇಂಥ ಕಿಡಿಗೇಡಿಗಳು ಹೆಚ್ಚಾಗಿ ಇರುತ್ತಾರೆ. ಆ ರೀತಿ ಹಿರಿಯರೇ ಹೇಳಿಲ್ಲವೇ? ಜ್ಯೋತಿಯವರೇ, ನೀವು ಅನ್ಯತಾ ಭಾವಿಸುವುದಿಲ್ಲವೆಂದರೆ ನೀನು ನಮ್ಮ ಮನೆಯಲ್ಲೇ ಇರಬಹುದಲ್ಲ? ನಾನೇ ನಿಮಗೆ ಈ ಮಾತನ್ನ ಕೇಳಬೇಕು ಅಂದ್ಕೊಂಡಿದ್ದೆ. ಆದ್ರೆ ನಿಮ್ಮ ಬಾಯಿಂದಲೇ ಬರಲಿ ಅಂತ ಮೌನವಾಗಿ ನಿಂತಿದ್ದೆ ಅಷ್ಟೇ. ನೋಡಿ, ನಾನು ನಿಮ್ಮ ಮನೆಯಲ್ಲಿ ಇರಬೇಕು ಅಂದ್ರೆ ನಿಜಕ್ಕೂ ಈ ನನ್ನ ಮನಸ್ಸು ಮಲ್ಲಿಗೆಯಂತೆ ಅರಳುತ್ತೆ.
ಅಂದ ಹಾಗೆ ನಿಮಗೆ ಮದುವೆ ಆಗಿದೆಯಾ? ಇನ್ನು ಇಲ್ಲ, ನನಗೆ ಮದುವೆ ಆಗಿಲ್ಲ. ನನಗೆ ನನ್ನ ತಂದೆಗೆ ಮೂರು ಜನ ಗಂಡು ಮಕ್ಕಳು, ಒಬ್ಬ ತಂಗಿ ಇದ್ದಾಳೆ. ಅದರಲ್ಲೂ ಇಬ್ಬರು ಇನ್ನು ಓದುತ್ತಿದ್ದಾರೆ. ಇನ್ನು ಅವರಿಗೆ ಮದುವೆ ಆಗಿಲ್ಲ. ಅಂದ ಹಾಗೆ ನಿಮಗೆ ಮದುವೆ ಆಗಿದೆಯಾ? ಇಲ್ಲ, ನನಗಿನ್ನು ಮದುವೆ ಆಗಿಲ್ಲ. ಐ ಆಮ್ ಆಲ್ಸೋ ಬ್ಯಾಚುಲರ್, ಯುನೋ. ಅಂದರೆ ಮದುವೆಯಾಗದ ಹೆಣ್ಣು ನಮ್ಮ ಮನೆಯಲ್ಲಿ ಇರುವುದು ಸರಿ ಇಲ್ಲ ಅಂತ ಕಾಣ್ತಿದೆ ನನಗೆ. ಅದಕ್ಕೆ ಮದುವೆ ಆಗೋಣ. ಯಾರ ಜೊತೆ? ನಿಮ್ಮನ್ನೇ ಮದುವೆಯಾಗಿ. ಮೇಡಮ್ನವರೇ, ಏನು ಹೇಳುತ್ತಿದ್ದೀರಾ? ನೋಡಿ, ಏನನ್ನ ಹೇಳಬೇಕು ಅಂದುಕೊಂಡಿದ್ನೋ ಎಲ್ಲವನ್ನು ನಾನು ನಿಮ್ಮ ಮುಂದೆ ಹೇಳಿದ್ದೇನೆ. ಅದು ಅಲ್ಲದೆ ನೀವೇ ನನಗೆ ಸರಿಯಾದ ಗಂಡು ಅಂತ ಈ ನನ್ನ ಹೃದಯದಲ್ಲಿ ನಾನು ಈಗಾಗಲೇ ಬರೆದಾಗಿದೆ. ಅದು ಅಲ್ಲದೆ ನಿಮ್ಮಂಥ ಒಳ್ಳೆ ಗಂಡು ಸಿಕ್ಕರೆ ಯಾರು ತಾನೇ ಬೇಡ ಅಂತಾರೆ, ನೀವೇ ಹೇಳಿ. ಜ್ಯೋತಿ ಅವರೇ, ನೀವು ನಮ್ಮ ಊರಿಗೆ ಇನ್ನು ಹೊಸದಾಗಿ ಶಿಕ್ಷಕಿಯಾಗಿ ಬಂದಿದ್ದೀರಾ. ನೀವು ಒಂದು ದಿನ ಕೂಡ ಆಗಿಲ್ಲ, ನಿಮ್ಮ ದಾರಿ ಮಾರ್ಗವನ್ನು ಬದಲಾಯಿಸುತ್ತಿದ್ದೀರಾ. ಇನ್ನು ನನಗೆ ಇಬ್ಬರು ತಮ್ಮಂದಿರು ವಿದ್ಯಾಭ್ಯಾಸ ಓದುತ್ತಿದ್ದಾರೆ. ನನ್ನ ತಂಗಿಗೆ ಮದುವೆ ಮಾಡಬೇಕು. ಈಗಲೇ ನನ್ನ ಮದುವೆ ಬಗ್ಗೆ ನಾವು ಚಿಂತೆ ಮಾಡಿಲ್ಲ. ನೀವು ಸ್ವಲ್ಪ ಯೋಚನೆ ಮಾಡಿ ನೋಡಿ. ನಾನು ಚೆನ್ನಾಗಿ ಯೋಚನೆ ಮಾಡಿಯೇ ನಿರ್ಧಾರ ತೆಗೆದುಕೊಂಡಿದ್ದೇನೆ. ಅದು ಅಲ್ಲದೆ ನಾನೊಬ್ಬಳು ಸರ್ಕಾರಿ ನೌಕರಿಯಲ್ಲಿದ್ದೇನೆ. ಅಂದ ಹಾಗೆ ನನಗೆ ಕೆಲಸ ಇದೆ. ನಿಮಗೆ ಚೈತನ್ಯ ಬರುವ ತನಕ ನಿಮ್ಮ ಪ್ರತಿಯೊಂದು ಕಷ್ಟದಲ್ಲಿ ನಾನು ಭಾಗಿಯಾಗಿರುತ್ತೇನೆ. ನಿಮ್ಮಂಥವರು ಸಿಗಬೇಕಾದ್ರೆ ನಿಜಕ್ಕೂ ನಾನು ಅದೃಷ್ಟವೇ ಮಾಡಿರಬೇಕು. ಒಂದು ಹೆಣ್ಣಾಗಿ ನೀನೇ ಇಷ್ಟೊಂದು ಹೇಳುವಾಗ ಇದಕ್ಕೆ ನಾನು ಪ್ರತಿ ಉತ್ತರ ನೀಡಿ ಪ್ರಯೋಜನವಿಲ್ಲ. ನಿಮ್ಮಂತೆಯೇ ಆಗಲಿ.